ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಕೂಡಲ ಸಂಗಮ ಶ್ರೀ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಉಚ್ಚಾಟನೆ ವಾಪಸ್ ಪಡೆಯದಿದ್ರೆ ಏಪ್ರಿಲ್ 13ಕ್ಕೆ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ. ಬಿಎಸ್ವೈ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಕುತಂತ್ರದಿಂದಾಗಿ ಉಚ್ಚಾಟನೆ ಆಗಿದೆ ಯತ್ನಾಳ್ ಅವರದ್ದು. ಲಿಂಗಾಯತರನ್ನ ಕಡೆಗಣಿಸಿ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಉಚ್ಚಾಟನೆ ವಾಪಸ್ ಪಡೆಯದಿದ್ರೆ ಏಪ್ರಿಲ್ 13ಕ್ಕೆ ಉಗ್ರ ಹೋರಾಟವನ್ನ ಮಾಡ್ತೀವಿ. ಬಿಜೆಪಿ ನಿರ್ಧಾರವನ್ನ ಮರುಪರಿಶೀಲಿಸಲಿ ಅಂತೇಳಿ ಪಂಚಮಸಾಲಿ ಸಮುದಾಯ ಆಕ್ರೋಶವನ್ನ ಹೊರಹಾಕಿದೆ. ಅದರಲ್ಲಿ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಕುತಂತ್ರದಿಂದಾಗಿ ಹಿಂಗಾಗಿದೆ. ಬಿಎಸ್ವೈ ವಿಜೇಂದ್ರ ಅವರ ಕುತಂತ್ರದಿಂದಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹಾಕಿದ್ದಾರೆ. ಏಪ್ರಿಲ್ 13ಕ್ಕೆ ಉಚ್ಚಾಟನೆ ವಾಪಸ್ ಪಡೆಯದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಸಮುದಾಯದವರು ಎಲ್ಲರೂ ಕೂಡ ಸೇರಿ ಅನ್ನೋದನ್ನ ಹೇಳಿದ್ದಾರೆ. ಕುತಂತ್ರದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಏಕಾಏಕಿ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಕುತಂತ್ರದ ಮೂಲಕವಾಗಿ ಅವರು ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನ ಇಡೀ ಪಂಚಮಸಾಲಿ ಸಮಾಜ ಈ ಒಂದು ಸಭೆ ಕೇವಲ ಪಂಚಮಸಾಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲಾ ಲಿಂಗಾಯತ ಸಂಘಟನೆಗಳು, ಎಲ್ಲಾ ಹಿಂದೂ ಪರ ಸಂಘಟನೆಗಳು, ಬಸವನಗೌಡ ಎಲ್ಲಾ ಅಭಿಮಾನಿಗಳು ಸಹ ಈ ಒಂದು ಸಭೆಯನ್ನು ಇವತ್ತು ಮಾಧ್ಯಮದ ಮೂಲಕ ನೋಡಕತ್ತಾರೆ. ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಸಭೆ ಕೇವಲ ಪಂಚಮಸಾಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲಾ ಲಿಂಗಾಯತ ಸಂಘಟನೆಗಳು, ಎಲ್ಲಾ ಹಿಂದೂ ಪರ ಸಂಘಟನೆಗಳು, ಬಸವನಗೌಡ ಎಲ್ಲಾ ಅಭಿಮಾನಿಗಳು ಸಹ ಈ ಒಂದು ಸಭೆಯನ್ನು ಇವತ್ತು ಮಾಧ್ಯಮದ ಮೂಲಕ ನೋಡಕತ್ತಾರೆ. ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಇವತ್ತು ಯತ್ನಾಳ್ ಅವರನ್ನ ಎಲ್ಲೇ ಒಂದ್ ಕಡೆ ರಾಜಕೀಯವಾಗಿ ಹತ್ತಿಸಬೇಕು. ಈ ಮೂಲಕ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸಬೇಕು. ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವವನ್ನು ಕುಗ್ಗಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರುಗಳು ಪಕ್ಷದ ವರಿಷ್ಠರಿಗೆ ಕುತಂತ್ರದ ಮೂಲಕವಾಗಿ ಅವರನ್ನ ಎಲ್ಲೇ ಒಂದ್ ಕಡೆ ಮಿಸ್ಗೈಡ್ ಮಾಡಿ ಅವರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ಇವತ್ತು ನಾವೆಲ್ಲರೂ ಸಹ ಖಂಡಿಸ್ತೀವಿ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇಡೀ ಲಿಂಗಾಯತ ಪಂಚಮಸಾಲಿ ಸಮಾಜ, ಎಲ್ಲಾ ಲಿಂಗಾಯತ ಒಳಪಂಗಡಗಳು, ಕರ್ನಾಟಕದ ಎಲ್ಲಾ ಹಿಂದೂ ಪರ ಸಂಘಟನೆ ಅವ್ರ ಜೊತೆ ಇದ್ದಾರೆ ಎನ್ನುವಂಥದ್ದನ್ನ ನಾನು ಮನವರಿಕೆ ಮಾಡ್ಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಯತ್ನಾಳ್ ಅವರನ್ನ ಎಲ್ಲೇ ಒಂದ್ ಕಡೆ ರಾಜಕೀಯವಾಗಿ ಹತ್ತಿಸಬೇಕು. ಈ ಮೂಲಕ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸಬೇಕು. ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವವನ್ನು ಕುಗ್ಗಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಾಜ ವಾಲಂಟಿಯರ್ ಪ್ರತಿಭಟನೆ ಮಾಡಕತ್ತಾರೆ. ರಾಜ್ಯ ಮಟ್ಟದ ಪ್ರತಿಭಟನೆಯನ್ನ ಬೆಳಗಾವಿಯಲ್ಲಿ ಏಪ್ರಿಲ್ 13 ಮಾಡ್ತೇವೆ. 10ನೇ ತಾರೀಕು ಒಳಗಾಗನೆ ಆದೇಶ ಪತ್ರ ಪಡೆದ ಹೋದ್ರೆ 13 ಬೃಹತ್ ಪ್ರತಿಭಟನೆ ಸಮಿತಿ ಮಾಡ್ತೀವಿ. ಅವತ್ತು ನಮ್ಮ ಅಂತಿಮ ನಿರ್ಧಾರವನ್ನು ನಾವು ಕೈಗೊಳ್ತೀವಿ. 13 ತಾರೀಕು ಅನೌನ್ಸ್ ಮಾಡ್ತೀವಿ. ನಾವು 13 ತಾರೀಕಿನ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪಂಚಮಸಾಲಿಗಳ ನಡೆ ಏನಂದ್ರೆ ಅವತ್ತು ನಾವು ಅನೌನ್ಸ್ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಾಜ ವಾಲಂಟಿಯರ್ ಪ್ರತಿಭಟನೆ ಮಾಡಕತ್ತಾರೆ. ರಾಜ್ಯ ಮಟ್ಟದ ಪ್ರತಿಭಟನೆಯನ್ನ ಬೆಳಗಾವಿಯಲ್ಲಿ ಏಪ್ರಿಲ್ 13 ಮಾಡ್ತೇವೆ. 10ನೇ ತಾರೀಕು ಒಳಗಾಗನೆ ಆದೇಶ ಪತ್ರ ಪಡೆದ ಹೋದ್ರೆ 13 ಬೃಹತ್ ಪ್ರತಿಭಟನೆ ಸಮಿತಿ ಮಾಡ್ತೀವಿ. ಅವತ್ತು ನಮ್ಮ ಅಂತಿಮ ನಿರ್ಧಾರವನ್ನು ನಾವು ಕೈಗೊಳ್ತೀವಿ. 13 ತಾರೀಕು ಅನೌನ್ಸ್ ಮಾಡ್ತೀವಿ. ನಾವು 13 ತಾರೀಕಿನ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪಂಚಮಸಾಲಿಗಳ ನಡೆ ಏನಂದ್ರೆ ಅವತ್ತು ನಾವು ಅನೌನ್ಸ್ ಮಾಡ್ತೀವಿ. ಜಿಲ್ಲಾ ಮಟ್ಟದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಏಕಾಏಕಿ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಕುತಂತ್ರದ ಮೂಲಕವಾಗಿ ಈ ಒಂದು ಸಭೆ ಕೇವಲ ಪಂಚಮಸಾಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲಾ ಲಿಂಗಾಯತ ಸಂಘಟನೆಗಳು, ಎಲ್ಲಾ ಹಿಂದೂ ಪರ ಸಂಘಟನೆಗಳು, ಬಸವನಗೌಡ ಎಲ್ಲಾ ಅಭಿಮಾನಿಗಳು ಸಹ ಈ ಒಂದು ಸಭೆಯನ್ನು ಇವತ್ತು ಮಾಧ್ಯಮದ ಮೂಲಕ ನೋಡಕತ್ತಾರೆ. ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಸಭೆ ಕೇವಲ ಪಂಚಮಸಾಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲಾ ಲಿಂಗಾಯತ ಸಂಘಟನೆಗಳು ಇವತ್ತು ಯತ್ನಾಳ್ ಅವರನ್ನ ಎಲ್ಲೇ ಒಂದ್ ಕಡೆ ರಾಜಕೀಯವಾಗಿ ಹತ್ತಿಸಬೇಕು. ಈ ಮೂಲಕ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸಬೇಕು. ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವವನ್ನು ಕುಗ್ಗಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರುಗಳು ಪಕ್ಷದ ವರಿಷ್ಠರಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನ್ ಹೇಳಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು? ಏನಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರಗೆ? ಮೈಲಾರಿ,
ಖಂಡಿತ ರಂಜಿತ್, ಏನು ವಿಜಯಪುರದ ಶಾಸಕ ಮತ್ತು ಪಂಚಮಸಾಲಿಯ ಮುಖಂಡ ಜೊತೆಗೆ ಫೈರ್ ಬ್ರಾಂಡ್ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ವಿಜಯಪುರದ ಶಾಸಕರಾಗಿರುವಂತಹ ಯತ್ನಾಳ್ ಅವರನ್ನ ಈಗಾಗಲೇ ಏನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಮುಖಂಡರು ಮತ್ತು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಕೂಡ ಈಗ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಡೀ ಸಮುದಾಯ ಕೂಡ ಅವರ ಜೊತೆಗೆ ನಿಲ್ಲತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಬರುವಂತಹ ಏಪ್ರಿಲ್ 13ರಂದು ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ, ಜೊತೆಗೆ ರಾಜ್ಯ ಮಟ್ಟದ ಹೋರಾಟ ಆಗಿರುತ್ತೆ, ಅದು ಕೂಡ ಬೆಳಗಾವಿಯಲ್ಲಿ ಆಗುತ್ತೆ ಅನ್ನೋ ಮಾತನ್ನ ಕೂಡ ಸ್ವತಃ ಸ್ವಾಮೀಜಿಗಳು ಹೇಳಿರುವಂತದ್ದು. ನನ್ನ ಜೊತೆಗೆ ಈಗ ಕೂಡಲ ಸಂಗಮದ ಶ್ರೀಗಳಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಅವ್ರ ಜೊತೆಗೆ ಸ್ವಾಮೀಜಿ, ಈಗಾಗಲೇ ಮುಖಂಡರ ಸಭೆಯನ್ನ ಮಾಡಿದ್ರಿ, ಏನ್ ನಿರ್ಧಾರ ಕೈಗೊಂಡ್ರಿ? ಅಂದ್ರೆ ಯಾವುದೇ ಕಾರಣ ಇರಲಾರ್ದನೆ ನಮ್ಮ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು, ಉತ್ತರ ಕನ್ನಡದ ಅಭಿವೃದ್ಧಿಯ ಚಿಂತಕರು ಮತ್ತು ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನ ಏಕೈಕಿ ಉಚ್ಚಾಟನೆ ಮಾಡಿರ್ತಕ್ಕ ಕ್ರಮವನ್ನು ಇಡೀ ಪಂಚಮಸಾಲಿ ಸಮಾಜ ಉಗ್ರವಾಗಿ ಖಂಡಿಸುತ್ತೆ. ನಾವು ಅಷ್ಟೇ ಅಲ್ಲ, ಎಲ್ಲಾ ಲಿಂಗಾಯತ ಒಳಪಂಗಡದವರು, ಬಸವಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು, ಹಿಂದೂ ಪರ ಸಂಘಟನೆಗಳು ಇದನ್ನ ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಜನಾಂಗದಲ್ಲಿ ಈಗಾಗಲೇ ಎಲ್ಲ ತಾಲೂಕು ಹಳ್ಳಿಗಳಲ್ಲಿ ಹೋರಾಟ ಶುರು ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಇವತ್ತು ಸಭೆಯನ್ನು ಕೋರಿ ಚರ್ಚೆ ಮಾಡಿದಾಗ ಈ ಒಂದು ಬಸವಣ್ಣ ಪಾಟೀಲ್ ಅವರ ಉಚ್ಚಾಟನೆ ಆದೇಶವನ್ನು ಹಿಂಪಡಿಬೇಕು ಮತ್ತು ಯಾರಿದು ಕಾರಣಕರ್ತ ಇದ್ದಾರೆ ಅವ್ರ ವಿರುದ್ಧವಾಗಿ ದೊಡ್ಡ ಪ್ರತಿಭಟನೆಯನ್ನ ನಾಳೆ ಏಪ್ರಿಲ್ 13ನೇ ತಾರೀಕು ನಾವು ಬೆಳಗಾವಿ ಮಹಾನಗರದಲ್ಲಿ ಏರ್ಪಡಿಸಿದ್ದೇವೆ. 10ನೇ ತಾರೀಕು ಒಳಗೆ ಗಡುವು ಕೊಟ್ಟಿದ್ದೀವಿ ಕೇಂದ್ರದ ವರಿಷ್ಠರಿಗೆ. ಅಷ್ಟೊಳಗನೆ ನೀವು ಆದೇಶ ಏನು ಮೀಸಲ ಉಚ್ಚಾಟನೆ ಪತ್ರವನ್ನು ವಾಪಸ್ ಪಡ್ಕೊಳ್ಳದೆ ಹೋದ್ರೆ ನಾವು 13ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅವತ್ತು ನಮ್ಮ ಅಂತಿಮ ನಿರ್ಧಾರವನ್ನು ನಾವು ತಿಳಿಸ್ತೀವಿ ಅಂತೇಳಿ ಇವತ್ತು ನಾವು ಮಾಧ್ಯಮ ಮೂಲಕವಾಗಿ ಬಿಜೆಪಿ ವರಿಷ್ಠರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅಷ್ಟೊಳಗೆ ಸರಿಪಡಿಸೋ ಪ್ರಯತ್ನ ಮಾಡಿ ಅಂತ ನಮ್ಮ ಬಯಕೆ ಇದೆ. ಅಷ್ಟೊಳಗೆ ಆಗದೆ ಹೋದ್ರೆ ನಾವೆಲ್ಲ ಕೂತ್ಕೊಂಡು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಬೆಳಗಾವಿಯಲ್ಲಿ ಏಪ್ರಿಲ್ 13ನೇ ತಾರೀಕಿಗೆ ಮಾಡ್ಲಿಕ್ಕೆ ತಯಾರಿ ಮಾಡಿಕೊಡ್ತೀವಿ. ಸ್ವಾಮೀಜಿ, ಈ ಉಚ್ಚಾಟನೆ ಹಿಂದೆ ಕುತಂತ್ರ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರಿ. ಯಾರು ಕುತಂತ್ರ ಇದೆ ನಗಲೆಲ್ಲ ನಾನು ಅವ್ರ ಬಾಯಿಗೆ ಹೇಳಿ ನನ್ನ ನಾಲಿಗೆನ ಹೊಲಸು ಮಾಡ್ಕೊಳಕ್ ಹೋಗೋದಿಲ್ಲ. ಅವ್ರು ಯಾರು ಏನಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅವತ್ತು ಮೀಸಲಾತಿಯನ್ನು ಕೊಡ್ಲಿಕ್ಕೆ ವಿಳಂಬ ಮಾಡಿದ್ರೆ ಯಾರು ಮತ್ತು ಇವತ್ತು ಯಾರು ನಮಗೆ ಉಚ್ಚಾಟನೆ ಮಾಡ್ಲಿಕ್ಕೆ ಕಾರಣಕರ್ತ ಯಾರಂತೇಳಿ ಜನಸಾಮಾನ್ಯ ವಿಷಯ ಪ್ರಸ್ತಾಪ ಆಗಿದೆ, ಆ ಮೆಸೇಜ್ ಪಾಸ್ ಆಗಿದೆ. ಹಾಗಾಗಿ ಮತ್ತೆ ನಾವು ಹೆಸರು ಹೇಳ್ಕೊಂಡು ಅವ್ರನ್ನ ದೊಡ್ಡ ಮಾಡಕ್ಕೆ ಇಷ್ಟಪಡೋದಿಲ್ಲ. ಅಂತ ಕುತಂತ್ರ ವಿರುದ್ಧವಾಗಿ ನಾಳೆ ಪ್ರತಿಭಟನೆ ಮಾಡ್ತೇವೆ. ಅವ್ರ ಜೊತೆಗೆ ಏನಾದ್ರು ಚರ್ಚೆ ಮಾಡಿದ್ರೆ ಸರ್, ಈ ವಿಚಾರ ಬಗ್ಗೆ ಏನಾದ್ರು ಮಾತನಾಡಿದ್ರೆ? ಇಲ್ಲ, ಅವರು ನಾನು ಫೋನ್ ಮಾಡಿದಾಗ ನಿಮ್ ಜೊತೆ ನಮ್ಮ ಸಮಾಜ ಐತೆ ಅಂತ ನಾವೆಲ್ಲ ನೈತಿಕ ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಕೂಡಲ ಸಂಗಮ ಶ್ರೀ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಉಚ್ಚಾಟನೆ ವಾಪಸ್ ಪಡೆಯದಿದ್ರೆ ಏಪ್ರಿಲ್ 13ಕ್ಕೆ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ. ಬಿಎಸ್ವೈ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಕುತಂತ್ರದಿಂದಾಗಿ ಉಚ್ಚಾಟನೆ ಆಗಿದೆ ಯತ್ನಾಳ್ ಅವರದ್ದು. ಲಿಂಗಾಯತರನ್ನ ಕಡೆಗಣಿಸಿ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಉಚ್ಚಾಟನೆ ವಾಪಸ್ ಪಡೆಯದಿದ್ರೆ ಏಪ್ರಿಲ್ 13ಕ್ಕೆ ಉಗ್ರ ಹೋರಾಟವನ್ನ ಮಾಡ್ತೀವಿ. ಬಿಜೆಪಿ ನಿರ್ಧಾರವನ್ನ ಮರುಪರಿಶೀಲಿಸಲಿ ಅಂತೇಳಿ ಪಂಚಮಸಾಲಿ ಸಮುದಾಯ ಆಕ್ರೋಶವನ್ನು ಹೊರಹಾಕಿದೆ. ಅದರಲ್ಲಿ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಕುತಂತ್ರದಿಂದಾಗಿ ಹಿಂಗಾಗಿದೆ. ಬಿಎಸ್ವೈ ವಿಜೇಂದ್ರ ಅವರ ಕುತಂತ್ರದಿಂದಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏಪ್ರಿಲ್ 13ಕ್ಕೆ ಉಚ್ಚಾಟನೆ ವಾಪಸ್ ಪಡೆಯದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಸಮುದಾಯದವರು ಎಲ್ಲರೂ ಕೂಡ ಸೇರಿ ಅನ್ನೋದನ್ನ ಹೇಳಿದ್ದಾರೆ. ಕುತಂತ್ರದ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರನ್ನ ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಏಕಾಏಕಿ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಕುತಂತ್ರದ ಮೂಲಕವಾಗಿ ಅವರು ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನ ಇಡೀ ಪಂಚಮಸಾಲಿ ಸಮಾಜ, ಈ ಒಂದು ಸಭೆ ಕೇವಲ ಪಂಚಮಸಾಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲಾ ಲಿಂಗಾಯತ ಸಂಘಟನೆಗಳು, ಎಲ್ಲಾ ಹಿಂದೂ ಪರ ಸಂಘಟನೆಗಳು, ಬಸವನಗೌಡ ಎಲ್ಲಾ ಅಭಿಮಾನಿಗಳು ಸಹ ಈ ಒಂದು ಸಭೆಯನ್ನು ಇವತ್ತು ಮಾಧ್ಯಮದ ಮೂಲಕ ನೋಡಕತ್ತಾರೆ. ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಸಭೆ ಕೇವಲ ಪಂಚಮಸಾಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲಾ ಲಿಂಗಾಯತ ಸಂಘಟನೆಗಳು, ಎಲ್ಲಾ ಹಿಂದೂ ಪರ ಸಂಘಟನೆಗಳು, ಬಸವನಗೌಡ ಎಲ್ಲಾ ಅಭಿಮಾನಿಗಳು ಸಹ ಈ ಒಂದು ಸಭೆಯನ್ನು ಇವತ್ತು ಮಾಧ್ಯಮದ ಮೂಲಕ ನೋಡಕತ್ತಾರೆ. ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಇವತ್ತು